ಬೆಂಗಳೂರಿನಲ್ಲಿ ಮಳೆ ಬಂದು ನಿಂತರೂ ಅವಾಂತರಗಳು ಮಾತ್ರ ನಿಲ್ತಿಲ್ಲ. ಅದೇ ರೀತಿ ಯಾರಿಗೆ ಏನೇ ಆದ್ರೂ ಬಿಬಿಎಂಪಿ ಮಾತ್ರ ಬುದ್ಧಿ ಕಲಿತಿಲ್ಲ. ಇತ್ತೀಚೆಗೆ ಮರದ ಕೊಂಬೆ ಬಿದ್ದು ಬನಶಂಕರಿಯಲ್ಲಿ ಅಕ್ಷಯ್ ಮೃತಪಟ್ಟಿದ್ದ ಈ ಪ್ರಕರಣ ಇನ್ನೂ ಹಸಿಯಾಗಿದೆ. ಆದರೆ ಬಿಬಿಎಂಪಿ ಮಾತ್ರ ಎಚ್ಚೆತ್ತಿಲ್ಲ. ಬಿಬಿಎಂಪಿ ಕೂಗಳತೆ ದೂರದಲ್ಲೇ ಒಣಗಿದ ಮರದ ಕೊಂಬೆಗಳು ಬಲಿಗಾಗಿ ಕಾದು ಕುಳಿತಿವೆ. ಕಂಠೀರವ ರಸ್ತೆ ಬಳಿ ರಾಜಾರಾಮ್ ಮೋಹನ್ ರಾಯ್ ರಸ್ತೆಯಲ್ಲಿ ಬೃಹತ್ ಗಾತ್ರದ ಮರಗಳಲ್ಲಿ ಒಣಗಿದ ಕೊಂಬೆಗಳು ಮುರಿದು ನೇತಾಡ್ತಿವೆ. ಮುಖ್ಯ ರಸ್ತೆಯಲ್ಲಿ ಅಪಾಯಕಾರಿ ಸ್ಥಿತಿಯಲ್ಲಿ ಒಣ ಕೊಂಬೆಗಳು ನೇತಾಡ್ತಿವೆ. ಅವುಗಳನ್ನು ತೆರವುಗೊಳಿಸುವಲ್ಲಿ ಬಿಬಿಎಂಪಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳ ನಡೆಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ ನಕಲಿ ನೋಟುಗಳ ಚಲಾವಣೆ ಆಗ್ತಿದೆ. ಭದ್ರಾವತಿಯ ಮಾರುಕಟ್ಟೆಯಲ್ಲಿ 500 ರೂಪಾಯಿ ಮುಖಬೆಲೆಯ ನಕಲಿ ನೋಟುಗಳು ಪತ್ತೆಯಾಗಿದೆ. ಒಂದೇ ನಂಬರ್ನ 500 ರೂಪಾಯಿ ಮುಖಬೆಲೆಯ ನಕಲಿ ನೋಟುಗಳು ಚಲಾವಣೆಯಾಗ್ತಿದೆ. 200, 150 ರೂಪಾಯಿ ಮುಖಬೆಲೆಯ ನಕಲಿ ನೋಟುಗಳು ಚಲಾವಣೆಯಾಗ್ತಿದೆ. ಬೇಕರಿ, ಪಾನಿಪುರಿ ಅಂಗಡಿ, ಕಬಾಬ್ ಗಾಡಿ ಹೀಗೆ ಸಣ್ಣ ಪುಟ್ಟ ವ್ಯಾಪಾರಸ್ಥರೇ ನಕಲಿ ನೋಟು ದಂಧೆಕೋರರ ಟಾರ್ಗೆಟ್ ಆಗಿದೆ. ಭದ್ರಾವತಿಯ ನ್ಯೂ ಟೌನ್ ಪೊಲೀಸರ ಕಾರ್ಯಾಚರಣೆಯಲ್ಲಿ ನಕಲಿ ನೋಟು ಜಾಲದ ಖದೀಮನನ್ನ ಬಂಧಿಸಲಾಗಿದೆ. ಭದ್ರಾವತಿಯ ನಾಗಮ್ಮ ಲೇಔಟ್ನ ರಂಗೇಗೌಡ ಬಂಧಿತ ಆರೋಪಿ. ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡಿಕೊಂಡಿದ್ದ ರಂಗೇಗೌಡ ಜೂನ್ 13ರಂದು ಕೂಲಿ ಕೆಲಸಕ್ಕೆ ಬಂದಿದ್ದ ಬ್ಲಾಕ್ ಶೆಡ್ನ ಅಜಯ್ ಎಂಬವರಿಗೆ 500 ರೂಪಾಯಿ ನಕಲಿ ನೋಟು ಕೊಟ್ಟಿದ್ದಾನೆ. ಹಣ ಪಡೆದ ಅಜಯ್ 500 ನೋಟಿನ ಬಗ್ಗೆ ಅನುಮಾನಗೊಂಡು ಪರಿಶೀಲನೆ ನಡೆಸಿದಾಗ ನಕಲಿ ನೋಟು ಅನ್ನೋದು ಪತ್ತೆಯಾಗಿದೆ. ಈ ಬಗ್ಗೆ ಅಜಯ್ ಪೊಲೀಸರ ಗಮನಕ್ಕೆ ತಂದಿದ್ದಾನೆ. ತಕ್ಷಣ ಪಿಎಸ್ಐ ರಮೇಶ್ ನೇತೃತ್ವದ ತಂಡದಿಂದ ಕಾರ್ಯಾಚರಣೆ ನಡೆಸಿ ರಂಗೇಗೌಡನನ್ನ ವಶಕ್ಕೆ ಪಡೆಯಲಾಗಿದೆ. 500 ಮುಖಬೆಲೆಯ 13 ನೋಟುಗಳು ಹಾಗೂ 200, 150 ಮುಖಬೆಲೆಯ ತಲಾ 1 ನಕಲಿ ನೋಟುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.